ಫ್ರೆಂಡ್ಸ್, ನಿಮ್ಮ ಫೋನ್ ಇತ್ತೀಚೆಗೆ ತುಂಬಾ ಸ್ಲೋ ಆಗ್ತಿದ್ರೆ ಅಥವಾ ಯೂಸ್ ಮಾಡುವಾಗ ಸ್ಟಕ್ ಆಗ್ತಿದ್ರೆ, ಹ್ಯಾಂಗ್ ಆಗ್ತಿದ್ರೆ ಅಥವಾ ಕೆಲವೊಮ್ಮೆ ಇಮಿಡಿಯೇಟ್ ಆಗಿ ಹೀಟ್ ಆಗ್ತಿದ್ರೆ ಇದಕ್ಕೆ ಕಾರಣ ಬಂದ್ಬಿಟ್ಟು ನಿಮ್ಮ ಫೋನಲ್ಲಿ ಇರುವಂಥ ರಾಂಗ್ ಸೆಟ್ಟಿಂಗ್ ಅಥವಾ ನೀವು ಗೊತ್ತಿಲ್ಲದೇನೆ ತುಂಬ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿರ್ತೀರಿ, ಅವೆಲ್ಲ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋದ್ರಿಂದ ಈ ರೀತಿ ಆಗುತ್ತೆ. ಮತ್ತೆ ಕೆಲವೊಮ್ಮೆ ಆಂಡ್ರಾಯ್ಡ್ ಫೀಚರ್ ನಿಮಗೆ ಗೊತ್ತಿಲ್ಲದೆ ನೀವು ಆನ್ ಮಾಡಿರ್ತೀರಿ, ಅದು ಆಫ್ ಇರಬೇಕಾಗುತ್ತೆ. ಅದನ್ನು ನೀವು ಆನ್ ಮಾಡ್ತಿದ್ರೆ ಮೊಬೈಲ್ ಹೀಟ್ ಆಗಲಿಕ್ಕೆ ಶುರು ಆಗುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಹೊಸ ಫೋನ್ ತಗೊಂಡಾಗ ನೀವು ಅಬ್ಸರ್ವ್ ಮಾಡಿರ್ತೀರಿ, ಮೊಬೈಲ್ ಸ್ಮೂತ್ ಆಗಿರುತ್ತೆ, ಸ್ಪೀಡ್ ಆಗಿರುತ್ತೆ, ಯಾವುದೇ ರೀತಿ ಹ್ಯಾಂಗ್ ಆಗಲ್ಲ, ಲ್ಯಾಗ್ ಆಗಲ್ಲ, ಇವನ್ ಹೀಟ್ ಕೂಡ ಆಗಲ್ಲ. ಬಟ್ ನೀವು ಡೇ ಬೈ ಡೇ ಅದನ್ನು ಯೂಸ್ ಮಾಡ್ತಿದ್ದಾಗಲೇ ಈ ರೀತಿ ಅಂತ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಮೊಬೈಲಲ್ಲಿ ರಾಂಗ್ ಸೆಟ್ಟಿಂಗ್ ಆಗಿರುತ್ತೆ. ಕೆಲವೊಂದು ಅನ್ವಾಂಟೆಡ್ ಫೀಚರ್ ನೀವು ಎನೇಬಲ್ ಮಾಡಿರ್ತೀರಿ, ರ್ಯಾಮ್ ಮೇಲೆ ಲೋಡ್ ಆಗಿ ನಿಮಗೆ ಈ ರೀತಿಯಾಗಿ ಮೊಬೈಲ್ ಹೀಟ್ ಆಗುತ್ತೆ, ಸ್ಲೋ ಆಗುತ್ತೆ, ಮತ್ತೆ ಸ್ಟಕ್ ಆಗುತ್ತೆ ಅಂತ ಹೇಳ್ಬೋದು ಯೂಸ್ ಮಾಡುವಾಗ. ಒಮ್ಮೆ ನೀವು 3 ಮಿನಿಟ್ ಯೂಸ್ ಮಾಡಿ ಈ ಸೆಟ್ಟಿಂಗ್ ಅನ್ನು ಮಾಡಿದ್ದೆ ಹೋದಾದ್ರೆ ತದನಂತರ ನಿಮ್ಮ ಮೊಬೈಲ್ ಸ್ಪೀಡ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಸ್ಲೋ ಆಗಲ್ಲ, ಹ್ಯಾಂಗ್ ಆಗಲ್ಲ, ಸ್ಟಕ್ ಆಗಲ್ಲ. ಸೊ ನಾನು ನಿಮಗೆ ಗ್ಯಾರಂಟಿ ಆಗಿ ಹೇಳ್ತೀನಿ, ಇದನ್ನು ಮಾಡಬೇಕಾಗುತ್ತೆ. ನಾನು ಏನು ಹೇಳ್ತೀನಿ ಅದನ್ನು ನೀವು ಕೊನೆ ತನಕ ನೋಡಬೇಕಾಗುತ್ತೆ. ಪ್ರತಿಯೊಂದು ಸೆಟ್ಟಿಂಗ್ ನೀವು ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು, ನಿಮ್ಮ ಫೋನ್ ಯಾವುದೇ ಇರ್ಬೋದು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಹೌದು, ಎಲ್ಲ ಕಂಪನಿಯ ಫೋನಲ್ಲಿ ಸಿಗುತ್ತೆ. ಸೊ ಯಾವುದೇ ಕಂಪನಿ ಫೋನ್ ಇರ್ಬೋದು ನಿಮ್ಮದು ಸೇಮ್ ಸೆಟ್ಟಿಂಗ್ ಸಿಗುತ್ತೆ. ಸೊ ಮೊದಲಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ನಿಮ್ಮ ಮೊಬೈಲ್ ಹ್ಯಾಂಗ್ ಆಗಬೇಕಾದ್ರೆ, ಸ್ಲೋ ಆಗಬೇಕಾದ್ರೆ ಮೇನ್ ರೀಸನ್ ರ್ಯಾಮು. ಹಾಗಾಗಿ ನೀವು ರ್ಯಾಮ್ ಕನ್ಸ್ಯೂಮರ್ ಮೊದಲಾಗಿ ಸ್ಟಾಪ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ ಪೇಜ್ ಹೋದ ನಂತರ ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಯೂಸೇಜ್ ಲಿಮಿಟ್ ಅಂತ ಇದೆ, ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಸ್ಲೀಪಿಂಗ್ ಆ್ಯಪ್ಸ್ ಅಂತಿದೆ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಯಾವುದೆಲ್ಲ ಹೆವಿ ಅಪ್ಲಿಕೇಶನ್ ಇದೆ ಅಥವಾ ಗೇಮಿಂಗ್ ಅಪ್ಲಿಕೇಶನ್ ಇದೆ ಅದೆಲ್ಲವನ್ನು ನೀವು ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಕ್ರೋಮ್ ಬ್ರೌಸರು ಇದು ಬ್ಯಾಕ್ಗ್ರೌಂಡಲ್ಲಿ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರುತ್ತೆ, ಟ್ರ್ಯಾಕ್ ಮಾಡ್ತಿರುತ್ತೆ ನಿಮ್ಮ ಡಾಟಾ ಎಲ್ಲವನ್ನು. ಹಾಗಾಗಿ ಇದು ತುಂಬ ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡ್ತಿರುತ್ತೆ. ಸೊ ನಿಮ್ಮ ರ್ಯಾಮ್ ಮೇಲೆ ಲೋಡ್ ಆಗುತ್ತೆ, ಲೋಡ್ ಆದ್ರಿಂದ ಮೊಬೈಲ್ ಸ್ಲೋ ಆಗುತ್ತೆ. ಸೊ ಕ್ರೋಮ್ ಬ್ರೌಸರ್ ಇರ್ಬೋದು, ಅಂದರೆ ನೀವು ಯಾವುದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಎಲ್ಲ ಅಪ್ಲಿಕೇಶನ್ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೀವು ಫೇಸ್ಬುಕ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ಈ ರೀತಿಯಾಗಿ ನೀವು ಅದರ 1 by 1 ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ವಾಟ್ಸಪ್ಪು ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಜಿಮೇಲು ಅಂದರೆ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಇದೆ, ಮೆಸೇಜಿಂಗ್ ಆ್ಯಪ್ ಇರ್ಬೋದು, ಕಾಲ್ ಇರ್ಬೋದು, ಅದನ್ನು ಬಿಟ್ಟು ರಿಮೈನಿಂಗ್ ಎಲ್ಲ ಅಪ್ಲಿಕೇಶನ್ನ ಈ ರೀತಿ 1 by 1 ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೋಡ್ಬೋದು, ಗೂಗಲ್ ಇರ್ಬೋದು, ಗೂಗಲ್ ಪ್ಲೇ ಸ್ಟೋರ್ ಇರ್ಬೋದು, ಇದು ಬ್ಯಾಕ್ಗ್ರೌಂಡಲ್ಲಿ ಟ್ರ್ಯಾಕ್ ಆಗ್ತಿರುತ್ತೆ, ಆಕ್ಟಿವಿಟೀಸ್ ರನ್ ಆಗ್ತಿರುತ್ತೆ. ಹಾಗಾಗಿ ರ್ಯಾಮ್ ಲೋಡ್ ಆಗುತ್ತೆ. ಯಾವಾಗ ರ್ಯಾಮ್ ಲೋಡ್ ಆಗುತ್ತೆ ಆವಾಗ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ, ಹ್ಯಾಂಗ್ ಆಗುತ್ತೆ, ಸ್ಲೋ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು 1 by 1 ಎಲ್ಲವನ್ನು ಸೆಲೆಕ್ಟ್ ಮಾಡಿ. ಸೊ ಮೆಸೇಜಿಂಗ್ ಆ್ಯಪ್ ಇರ್ಬೋದು ಮತ್ತು ಕಾಲು, ವಾಟ್ಸಪ್ಪು ಈ ರೀತಿಯಾಗಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಬಿಟ್ಟು ರಿಮೈನಿಂಗ್ ಎಲ್ಲ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿ. ಸಿಂಪಲ್ ಆಗಿ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ, ಎಲ್ಲ ಅಪ್ಲಿಕೇಶನ್ಗಳು ಫೋರ್ಸ್ಫುಲ್ ಆಗಿ ಸ್ಲೀಪಿಂಗ್ ಮೋಡಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ರ್ಯಾಮ್ ಲೋಡ್ ಆಗಲ್ಲ. ಲೋಡ್ ಆಗಿಲ್ಲ ಅಂತ ಹೇಳಿದ್ರೆ ಮೊಬೈಲ್ ಸ್ಪೀಡ್ ಆಗುತ್ತೆ. ಸೊ ಇದು ಒಂದು ಸೆಟ್ಟಿಂಗು. ಇನ್ನು 3 ಇಂಪಾರ್ಟೆಂಟ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಎಲ್ಲ ಸೆಟ್ಟಿಂಗ್ ಮಾಡಿದ ನಂತರ ನೋಡಿ ಮೊಬೈಲ್ ಹ್ಯಾಂಗ್ ಆಗಲ್ಲ, ಸ್ಲೋ ಆಗಲ್ಲ, ನಾನು ನಿಮಗೆ ಗ್ಯಾರಂಟಿ ಆಗಿ ಹೇಳ್ತೀನಿ. ಬಟ್ ನೀವು ಇದನ್ನು ನಾನು ಹೇಳಿ ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ಪ್ಲಸ್ 2 ಸೆಟ್ಟಿಂಗ್ ಹೇಳೋಕ್ಕಿಂತ ಮೊದಲು ನೀವು ಲೈಕ್ ಮಾಡಿಲ್ಲ ಅಂದರೆ ಇವಾಗ ಒಂದು ಲೈಕ್ ಮಾಡಿ. ಈ ರೀತಿ ಯೂಸ್ಫುಲ್ ವಿಡಿಯೋ ಮಾಡೋದು ಹೆಲ್ಪ್ ಆಗುತ್ತೆ. ಜೊತೆಗೆ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇವಾಗ ಶೇರ್ ಮಾಡಿ. ತುಂಬ ಮಂದಿಯ ಫೋನಲ್ಲಿ ಇದೇ ರೀತಿಯಲ್ಲಿ ಸಮಸ್ಯೆ ಇದೆ, ನೀವು ಶೇರ್ ಮಾಡಿದರೆ ಅವ್ರಿಗೆ ಕೂಡ ಖಂಡಿತವಾಗಿ ಯೂಸ್ ಆಗುತ್ತೆ. ಹಾಗಾಗಿ ಶೇರ್ ಮಾಡಿ. ಜೊತೆಗೆ ಸೊ ನಿಮ್ಮ ಫೋನ್ ಯಾವುದು ಅದನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ನೀವು ಯಾವ ಜಿಲ್ಲೆಯನ್ನು ನೋಡ್ತಿದ್ದೀರಾ ಅದು ಕೂಡ ಕಮೆಂಟ್ ಮಾಡಿ. ಬೇಸಿನ 2ನೇ ಸೆಟ್ಟಿಂಗ್ ನಿಮಗೆ ಸೆಟ್ಟಿಂಗಲ್ಲಿ ಸಿಗುತ್ತೆ. ಸಿಂಪಲ್ ಆಗಿ ಸರ್ಚ್ ಬಾರ್ನಲ್ಲಿ ರೀಸ್ಟಾರ್ಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ರೀಸ್ಟಾರ್ಟ್ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದಾಗ ಆಟೋ ರೀಸ್ಟಾರ್ಟ್ ಅಂತ ಆಪ್ಷನ್ ಬರುತ್ತೆ, ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಆಟೋ ರೀಸ್ಟಾರ್ಟ್ ಆಫ್ ಇರುತ್ತೆ ನಿಮ್ಗೆ ಬೈ ಡಿಫಾಲ್ಟ್ ಆಗಿ. ಇಲ್ಲಿ ನೋಡ್ಬೋದು ರೀಸ್ಟಾರ್ಟ್ ವೆನ್ ನೀಡೆಡ್ ನೋಡ್ಬೋದು, ಕೆಳಗಡೆ ನೋಡ್ಬೋದು ಯುವರ್ ಫೋನ್ ವಿಲ್ ಬಿ ರೀಸ್ಟಾರ್ಟ್ ಆಟೋಮೆಟಿಕ್ಲಿ ವೆನ್ ಪರ್ಫಾರ್ಮೆನ್ಸ್ ಇಶ್ಯೂಸ್ ಆರ್ ಡಿಟೆಕ್ಟೆಡ್. ಅಂದರೆ ನಿಮ್ಮ ಮೊಬೈಲಲ್ಲಿ ಯಾವುದೇ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇಶ್ಯೂ ಆಗಿದ್ರೆ, ಅಂದರೆ ಬ್ಯಾಟ್ರಿ ಹೀಟ್ ಆಗ್ಬೋದು ಅಥವಾ ಫೋನ್ ಹೀಟು, ಸ್ಲೋ ಆಗೋದು, ಹ್ಯಾಂಗ್ ಆಗೋದು, ಈ ರೀತಿಯಾಗಿ ಮೊಬೈಲಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಆವಾಗ ನಿಮ್ಮ ಫೋನ್ ಆಟೋಮೆಟಿಕ್ಕಾಗಿ ರೀಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ವಿಚ್ ಆಫ್ ಆಗಿ ಮತ್ತೆ ಸ್ವಿಚ್ ಆನ್ ಆಗುತ್ತೆ. ಇದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸೊ ಯಾವಾಗಲೇ ಈ ಸಮಸ್ಯೆ ಆಗುತ್ತೆ ಆವಾಗ ನಿಮಗೆ ಫೋನ್ ಆಟೋಮೆಟಿಕ್ ರೀಸ್ಟಾರ್ಟ್ ಆಗುತ್ತೆ. ಆವಾಗ ಸೊ ಎಲ್ಲ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗುತ್ತೆ. ಇದು 2ನೇ ಸೆಟ್ಟಿಂಗ್. ಇನ್ನು 3-4 ವೆರಿ ಇಂಪಾರ್ಟೆಂಟು, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಪ್ಲಸ್ ಇನ್ನು 3ನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ಆ ಸರ್ಚ್ ಬಾರ್ನಲ್ಲಿ ಮತ್ತೆ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಬಿಲ್ಡ್ ನಂಬರ್ ಅಂತ ಸರ್ಚ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಇವಾಗ ನೋಡ್ಬೋದು ಬಿಲ್ಡ್ ನಂಬರ್ ಅಂತ ಬಂದಾಗ ಬಿಲ್ಡ್ ನಂಬರ್ ಮೇಲೆ ನೀವು 7 ಬಾರಿ ಕ್ಲಿಕ್ ಮಾಡಬೇಕಾಗುತ್ತೆ. 7 ಟೈಮ್ಸ್ ನೀವು ಇಲ್ಲಿ ಕ್ಲಿಕ್ ಮಾಡ್ತಾ ಹೋದಾಗನೇ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗುತ್ತೆ. ಬ್ಯಾಕ್ ಬಂದ ನಂತರ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಆ ಬಾಟಮಲ್ಲಿ ಸಿಗುತ್ತೆ, ಕೆಲವೊಂದು ಫೋನಲ್ಲಿ ಅಡಿಷನಲ್ ಸೆಟ್ಟಿಂಗ್ ಸಿಗುತ್ತೆ. ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ನೀವು ಇಲ್ಲಿ ಚೇಂಜಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ವಿಂಡೋ ಅನಿಮೇಷನ್ ಸ್ಕೇಲ್ ಅಂತ ಇದೆ. ಸಿಂಪಲ್ ಆಗಿ ಇಲ್ಲಿ 1x ಇರುತ್ತೆ, 0.5x ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಟ್ರಾನ್ಸಿಷನ್ ಅನಿಮೇಷನ್ ಸ್ಕೇಲು, ಇದು ಕೂಡ 0.5x ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎನಿಮೇಟರ್ ಡ್ಯೂರೇಷನ್ ಸ್ಕೇಲ್ ಇದೆ, ಇದು ಕೂಡ ಸೆಲೆಕ್ಟ್ ಮಾಡಿ. ಇಲ್ಲಿ 0.5x ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಇಂಪಾರ್ಟೆಂಟು, ಇದರಿಂದ ನಿಮ್ಮ ಮೊಬೈಲ್ ಸ್ಪೀಡ್ ಆಗುತ್ತೆ. ಇದು 3 ಆಯಿತು. ಲಾಸ್ಟ್ ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟು. ಈ 3 ಸೆಟ್ಟಿಂಗ್ ಮಾಡಿದ ನಂತರ ನೀವು ಮಾಡಬೇಕಾಗಿರೋದು ನಿಮ್ಮ ಫೋನಲ್ಲಿ ಸೊ ಇಲ್ಲಿ ಹೋಮ್ ಪೇಜಿಗೆ ಬಂದು ಇಲ್ಲಿ ಸ್ಟೋರೇಜಿಗೆ ಬನ್ನಿ ಅಥವಾ ಫೈಲ್ಸ್ ಮ್ಯಾನೇಜರ್ಗೆ ಹೋಗಿ. ಸೊ ಮೈ ಫೈಲ್ಸ್ ಇರ್ಬೋದು, ಸ್ಟೋರೇಜ್ ಇರ್ಬೋದು, ಅದನ್ನು ನೋಡ್ಕೊಳ್ಳಿ.
ಗೈಸ್ ಇಲ್ಲಿ ಮ್ಯಾನೇಜ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಫೋನಲ್ಲಿ ಎಷ್ಟು ಮೆಮೊರಿ ಇದೆ ಜೊತೆಗೆ ಎಷ್ಟು ಫ್ರೀ ಇದೆ ಅದನ್ನ ಇಲ್ಲಿ ತೋರಿಸುತ್ತೆ ನೋಡಬಹುದು. ನನಗೆ ಇಲ್ಲಿ 64 GB ಈ ಮೊಬೈಲಲ್ಲಿ ಇರುವಂಥದ್ದು. ಸೊ ಅದರಲ್ಲಿ 49% ಯೂಸ್ ಆಗಿದೆ, ಅಂದರೆ 50% ಯೂಸ್ ಆಗಿದೆ, ಇನ್ನು 50% ಫ್ರೀ ಇದೆ. ಸೊ ನಿಮ್ಮ ಫೋನ್ ಸ್ಟೋರೇಜ್ 124 ಇರ್ಬೋದು, ಎಷ್ಟೇ ಇರ್ಬೋದು, ಅದರಲ್ಲಿ ನೋಡ್ಕೊಳ್ಳಿ ಮಿನಿಮಮ್ ಅಂದರೆ 20 ರಿಂದ 25% ಸ್ಟೋರೇಜ್ ಫ್ರೀ ಇರಬೇಕಾಗುತ್ತೆ. ಇದು ಇಂಪಾರ್ಟೆಂಟು. ಸ್ಟೋರೇಜ್ ಮಿನಿಮಮ್ ಅಂದರೆ 25% ಆಗಿ ಫ್ರೀ ಇಟ್ಕೊಳ್ಬೇಕಾಗುತ್ತೆ, ಇದು ಇಂಪಾರ್ಟೆಂಟು. ಸೊ ಹಾಗಾಗಿ ನಿಮಗೆ ಅನ್ವಾಂಟೆಡ್ ವೀಡಿಯೋಸ್ ಇರ್ಬೋದು, ಫೋಟೋಸ್ ಇರ್ಬೋದು, ಡಬಲ್ ಇದ್ದರೆ ಅದೆಲ್ಲವನ್ನು ಡಿಲೀಟ್ ಮಾಡಿ. ಸೊ ನಿಮಗೆ ಇದ್ರ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಬೇಕಿದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಆ ಟ್ರಿಕ್ಕನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಇಂಪಾರ್ಟೆಂಟ್ ಫೈಲ್ಸನ್ನು ಡಿಲೀಟ್ ಮಾಡ್ದೇನೆ ನಿಮ್ಮ ಸ್ಟೋರೇಜನ್ನು ಫ್ರೀ ಮಾಡ್ಕೊಳ್ಳುವಂಥ ವಿಧಾನ ನೀವು ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೈಸ್ ಈ ವಿಡಿಯೋ ತಿಳಿಸ್ಕೊಟ್ಟಂತ ಈ 4 ಸೆಟ್ಟಿಂಗ್ ನೀವು ಮಾಡಿ ನೋಡಿ, ಆಮೇಲೆ ನೋಡಿ ಮೊಬೈಲ್ ಸ್ಪೀಡ್ ಆಗುತ್ತೆ. ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಸೆಟ್ಟಿಂಗ್ ಸಿಕ್ಕಿಲ್ಲ ನಿಮ್ಮ ಫೋನ್ ಅದು ಕಮೆಂಟ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಮಾಹಿತಿ ಪ್ರತಿದಿನ ಬರುತ್ತೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.